ಪಾದಯಾತ್ರೆ ಮಾಡ್ತಿದ್ದೀರಾ, ಯಾವ ವಿಚಾರದ ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಶ್ರೀ ಬಸವೇಶ್ವರ ಯುವಕರ ಬಳಗದ ವತಿಯಿಂದ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆಯಲಿಕ್ಕೆ ಪ್ರಥಮ ವರ್ಷದ ಒಂದು ಪಾದಯಾತ್ರಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಈ ನಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಯಾರೂ ಕೂಡ ಹೆಣ್ಣು ಕೊಡ್ತಿಲ್ಲ. ಅದಕ್ಕೋಸ್ಕರ ಒಂದು ಪಾದಯಾತ್ರೆಯನ್ನು ಮಲೈ ಮಹದೇಶ್ವರ ಕರುಣೆಯನ್ನು ತೋರಲಿ, ಅವರ ಎಲ್ರಿಗೂ ಕೂಡ ಒಂದು ಜ್ಞಾನವನ್ನು ಕೊಡಲಿ. ರೈತರ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಕಂಡಮನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಿಟಿ ಲೈಫನ್ನ ಬಯಸ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಪಾದಯಾತ್ರೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಹೆಣ್ಣು ಕೇಳಕ್ಕೆ ಹೋದರೆ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಇಲ್ಲ ಗೌರ್ಮೆಂಟ್ ಜಾಬ್ ಕೇಳ್ತಾರೆ, ರೈತರ ಮಕ್ಳಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳ್ತಾರೆ, ನಾವು ಬಿಸಿಲಲ್ಲಿ ಗೈಸೋದಿಲ್ಲ ಅಂತ ಹೇಳ್ತಾರೆ. ಒಂದು ಹಲವಾರು ರೀತಿ ಒಂದು ಕಾರಣಗಳನ್ನ ಇಟ್ಕೊಂಡು ಯಾರು ಕೂಡ ಹೆಣ್ಣುಗಳನ್ನ ಕೊಡ್ತಿಲ್ಲ, ಮದುವೆ ಮಾಡ್ತಿಲ್ಲ. ನೀವು ಎಷ್ಟು ಹೆಣ್ಣು ನೋಡಿದ್ದೀರ? ನಾವು ನೋಡಿರೋದಲ್ಲ, ಅದು ಎಷ್ಟು ಏಜ್ ಸರ್? ನಮಗೊಂದು 33 ವರ್ಷ ಇದೆ. ನಿಮ್ಮ ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ? ನಾವೊಂದು ಇಲ್ಲಿ ನಮ್ಮ ಗ್ರಾಮದಲ್ಲೇ ಒಂದು 50 ರಿಂದ 60 ಜನ ಈಗ ಮದುವೆ ಆಗಬೇಕಾಗಿರೋ ಇದು. ನಮ್ಮ ಅವೇರಳ್ಳಿ ಗ್ರಾಮದಲ್ಲೇ ಒಂದು 50 ರಿಂದ 60 ಜನ ಇದ್ದೀವಿ ಮದುವೆ ಆಗಬೇಕಾಗಿರೋ ಹುಡುಗರುಗಳೇ. ಪಾದಯಾತ್ರೆಗೆ ಈಗ ಹಲವಾರು ಜನ ಬರೋರು ಇದ್ದಾರೆ. ಸ್ವಲ್ಪ ಜನ ಇಲ್ಲಿದ್ದೀವಿ, ಒಂದು 20 ಜನ ಇಲ್ಲಿದ್ದೀವಿ. ಟೋಟಲ್ ಒಂದು 50 ಜನ ಇಲ್ಲಿದ್ದೀವಿ. ಪಾದಯಾತ್ರೆಗೆ ಬ್ಯಾಚುಲರ್ಸ್ ಇನ್ನೂ ಸ್ವಲ್ಪ ಬರೋರು ಇದ್ದಾರೆ. ಅರ್ಧ ದಾರಿಗೆ ಅಲ್ಲಿ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಹತ್ರನೂ ಸ್ವಲ್ಪ ಬಂದು ಸೇರೋರು ಇದ್ದಾರೆ, ಮತ್ತು ತಾಳ್ಬೆಟ್ಟಗೂ ಬಂದು ಸೇರೋರು ಇದ್ದಾರೆ. ಪಾದಯಾತ್ರೆ ಆದ್ಮೇಲಾದ್ರು ಏನು ಪಾದಯಾತ್ರೆ ಆದ್ಮೇಲಾದರೂ ಕೂಡ ಒಂದು ಮಹದೇಶ್ವರ ಕರುಣೆಯನ್ನು ತೋರ್ತಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಪಾದಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಬಸವಲಿಂಗ ಅಂತ ಹೇಳ್ಬಿಟ್ಟು.